ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬಿಜೆಪಿ ಜಗನ್ನಾಥ ಭವನದಲ್ಲಿ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ವರಿಷ್ಠರ ಸಮ್ಮುಖದಲ್ಲೇ ಮೂವರು ನಾಯಕರ ಸಂಧಾನ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಸಂಧಾನ ಸಭೆಯಲ್ಲಿ ಕುರುಕ್ಷೇತ್ರ ನಡೆಯುತ್ತಾ? ಬಿಎಲ್ ಸಂತೋಷ್, ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೀತಾ ಇರುವ ಸಭೆ ಇದು. ಸಂಸದ ಡಾಕ್ಟರ್ ಸುಧಾಕರ್, ಶಾಸಕ ಎಸ್ಆರ್ ವಿಶ್ವನಾಥ್, ಮಾಜಿ ಸಿಎಂ ಸದಾನಂದ ಗೌಡ ನಡುವೆ ಸಂಧಾನಕ್ಕೆ ಇದೀಗ ಪ್ರಯತ್ನ ಆಗ್ತಾ ಇದೆ. ಇವತ್ತಿನ ಬಿಜೆಪಿ ಬಿಗ್ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇದೆ. ಅಸಮಾಧಾನ ಏನ್ ಭುಗಿಲದ್ದಿದೆ, ಆ ಎಲ್ಲ ಅಸಮಾಧಾನವೂ ಕೂಡ ಶಮನವಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸಂಧಾನ ಸಭೆ ರಣಕ್ಷೇತ್ರವಾಗುವುದಂತೂ ನಿಶ್ಚಿತ. ವರಿಷ್ಠರ ಎದುರೇನೆ ಹೈ ಡ್ರಾಮಾ ನಡೆಯುತ್ತಾ? ತಮ್ಮ ಪಟ್ಟು ಬಿಡದಿದ್ರೆ ಸ್ಫೋಟವಾಗಲಿದೆಯಾ ಅಸಮಾಧಾನ? ಕೋರ್ ಕಮಿಟಿಗೂ ಮುನ್ನ ಒಂದು ಸಭೆ ನಡೆಯುತ್ತೆ. ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ನಡೆಯಲಿರುವಂತಹ ಸಭೆ ಇದು. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಸದಾನಂದ ಗೌಡ ಅವರು ಮಾತನಾಡಿದಂತಹ ಒಂದು ಆಡಿಯೋ ಅನ್ನುವಂತಹ ವಿಚಾರವಾಗಿ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಆರ್ ವಿಶ್ವನಾಥ್ ವಿರುದ್ಧವೂ ಕೂಡ ಸದಾನಂದ ಗೌಡ ಅವರು ಕಿಡಿಕಾರಿದ್ರು. ಒಟ್ಟಾರೆಯಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಹೈ ವೋಲ್ಟೇಜ್ ಫೈಟ್ ನಲ್ಲಿ ಏನಾದರೂ ಸಂಧಾನಗಳು ನಡೆಯುತ್ತಾ, ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಬಿಎಲ್ ಸಂತೋಷ್ ಹಾಗೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ವರಿಷ್ಠರ ಸಮ್ಮುಖದಲ್ಲಿ ಮೂವರು ನಾಯಕರ ಸಂಧಾನ ಸಭೆ ಏನಾದರೂ ಆಗಬಹುದಾ ಅಂತ ಹೇಳಿ, ಜೊತೆಗೆ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಅದಕ್ಕೂ ಮುನ್ನ ನಡೆಯುವಂತಹ ಹೈ ವೋಲ್ಟೇಜ್ ಸಭೆ ಇದು. ಹಾಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತನಾಡ್ತಾರೆ, ಯಾವ ರೀತಿಯಾಗಿ ಪ್ರಸ್ತಾಪವನ್ನ ಮಾಡ್ತಾರೆ, ಸಂಧಾನ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗದೆ. ಒಟ್ಟಾರೆ ಇವತ್ತಿನ ಬಿಜೆಪಿ ಬಿಗ್ ಮೀಟಿಂಗ್ ಮೇಲೆ ಎಲ್ಲರ ಕಣ್ಣಿದೆ. ಒಟ್ಟಾರೆಯಾಗಿ ಆಡಿಯೋ ಸಂಚಲನ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಅದಾದ ನಂತರದಲ್ಲಿ ಸದಾನಂದ ಗೌಡ ಅವರಿಗೆ ಹೈಕಮಾಂಡ್ನಿಂದ ಕರೆಯೂ ಕೂಡ ಬಂದಿತ್ತು ಎನ್ನಲಾಗಿತ್ತು. ದೆಹಲಿಗೂ ಕೂಡ ತೆರಳುತ್ತಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತನಾಡ್ತಾರೆ ಅನ್ನುವಂಥ ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತು. ಅದರ ನಂತರದಲ್ಲಿ ಅವ್ರು ಹೋಗೋದಿಲ್ಲ. ಒಟ್ಟಾರೆಯಾಗಿ ಕೆಲವು ಶಾಸಕರ ನಡುವೆ ಇದೇ ವಿಚಾರವಾಗಿ ವೈಮನಸ್ಸು ಕೂಡ ಸೃಷ್ಟಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆ, ಈ ಸಭೆಯಲ್ಲಿ ಹಾಗಾದ್ರೆ ಯಾವ ರೀತಿಯಾದಂತಹ ನಿರ್ಧಾರಗಳು ಆಗತ್ತೆ, ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಕೇಂದ್ರದ ಮಾಜಿ ಸಚಿವ ಹಿರಿಯ ಬಿಜೆಪಿ ನಾಯಕ ಡಿ.ವಿ. ಸದಾನಂದ ಗೌಡರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು. ವಿಧಾನ ಪರಿಷತ್ ಚುನಾವಣೆಯ ವೇಳೆ ಬಿಜೆಪಿ ಶಾಸಕ ಅಡ್ಡ ಮತದಾನದ ಗೊಂದಲದ ಬೆನ್ನಲ್ಲೇ ಆ ಒಂದು ಆಡಿಯೋ ವೈರಲ್ ಆಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಇವತ್ತು ನಡೆಯುವಂತಹ ಸಂಧಾನ ಸಭೆಯಲ್ಲಿ ಏನಾದರೂ ಕುರುಕ್ಷೇತ್ರ ನಡೆಯುತ್ತಾ ಅಥವಾ ಸಂಧಾನ ಏನಾದರೂ ಆಗಬಹುದಾ? ಒಟ್ಟಾರೆ ಇವತ್ತಿನ ಮೀಟಿಂಗ್ ನಲ್ಲಿ ಏನಾಗಬಹುದು? ದಿವ್ಯಾ, ಇವತ್ತಿನ ಮೀಟಿಂಗ್ ಬಹಳ ಮಹತ್ವನ ಪಡ್ಕೊಂಡಿದೆ ಬಿಜೆಪಿಯಲ್ಲಿ. ಯಾಕಂದ್ರೆ ಬಹಳಷ್ಟು ನಾಯಕರುಗಳಿಗೆ ಪರಸ್ಪರ ಒಳಗೊಳಗೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಆದ್ರೆ ಬಹುತೇಕರು ಬಹಿರಂಗವಾಗಿ ಮಾತಾಡಲ್ಲ. ಇಲ್ಲಿ ಮೂವರು ನಾಯಕರು ಮಾತ್ರ ಬಹಿರಂಗವಾಗಿಯೇ ಮಾತಾಡಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದರಲ್ಲಿ ಸಂಸದ ಡಾಕ್ಟರ್ ಸುಧಾಕರ್, ಶಾಸಕ ಎಸ್ಆರ್ ವಿಶ್ವನಾಥ್, ಮಾಜಿ ಮುಖ್ಯಮಂತ್ರಿ ಆದಂತ ಡಿ.ವಿ. ಸದಾನಂದ ಗೌಡ, ಇವರೆಲ್ಲರೂ ಕೂಡ ಪರಸ್ಪರವಾಗಿ ವಾಗ್ದಾಳಿಯನ್ನ ನಡೆಸ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಆರ್ ವಿಶ್ವನಾಥ್ ಮತ್ತೆ ಸಂಸದ ಸುಧಾಕರ್ ನಡುವಿನ ವಾಗ್ವಾದ ಜೋರಾಗಿ ನಡೀತು. ಅನಂತರದಲ್ಲಿ ಸದಾನಂದ ಗೌಡರು ವಿಶ್ವನಾಥ್ ಅವರ ನಡುವೆನೂ ಕೂಡ ಜೋರಾಗಿ ವಾಗ್ವಾದ ನಡೀತು. ಈ ಎಲ್ಲ ಕಾರಣಕ್ಕಾಗಿ ಪಕ್ಷದಲ್ಲಿ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವಂತ ಸಂದರ್ಭ ಕಾಣಿಸ್ತಾ ಇದೆ ಅಂತ ಹೇಳಿ ಸಂಘದವರು, ಅಂದ್ರೆ ಸಂಘದವರ ಜೊತೆಯಲ್ಲಿ RSS ಜೊತೆಯಲ್ಲಿ ಪ್ರಮುಖರ ಜೊತೆಯಲ್ಲಿ ಕಳೆದ ವಾರ ಸಭೆ ಕೂಡ ಆಗಿದೆ ಬಿಜೆಪಿ ನಾಯಕರದ್ದು. ಈ ಸಂದರ್ಭದಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಆಗ್ತಾ ಇರೋದು ಬಹಳ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಸಂಧಾನ ಸಭೆಯನ್ನ ನಡೆಸಿ ಅವ್ರನ್ನ ಸರಿಪಡಿಸಿ ಅನ್ನೋಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಆ ಕಡೆಯಿಂದ. ಈ ಕಾರಣಕ್ಕಾಗಿ ಇವತ್ತು ಸಭೆ ನಡೆಯಲಿಕ್ಕಿದೆ. ಬಿಎಲ್ ಸಂತೋಷ್ ಅವರು ಬರ್ತಾ ಇದ್ದಾರೆ, ಸಂಘದಲ್ಲಿ ಪ್ರಮುಖರೊಬ್ಬರು ಅವರು. ಆಮೇಲೆ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಜಗನ್ನಾಥ ಭವನದಲ್ಲಿ ಇವತ್ತು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಮೂವರನ್ನು ಕೂಡ ಕೂರಿಸ್ಕೊಂಡು ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ಲಾಗತ್ತೆ. ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಮೊದಲು ಪ್ರತ್ಯೇಕವಾಗಿ ಮಾತಾಡ್ಬೋದು, ಆಮೇಲೆ ಮೂರನ್ನು ಒಟ್ಟಿಗೆ ಕೂರಿಸಿ ಏನು ಸಮಸ್ಯೆ ಇದ್ರೂ ಸಹಿತ ಪಕ್ಷದ ಒಳಗಡೆನೆ ಅದನ್ನ ಚರ್ಚೆ ಮಾಡಿ, ಬಹಿರಂಗವಾಗಿ ಮಾತಾಡಬೇಡಿ, ಮತ್ತಿರೋ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳಿ ಒಂದು ಸಲಹೆಯನ್ನ ಕೊಟ್ಟು ಸರಿಪಡಿಸುವಂತ ಒಂದು ಪ್ರಯತ್ನವನ್ನ ಇವತ್ತಿನ ಸಭೆಯಲ್ಲಿ ಮಾಡ್ಲಾಗತ್ತೆ. ಆದ್ರೆ ಇದು ಇಷ್ಟು ಸುಲಭಕ್ಕೆ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ದಿವ್ಯಾ. ಯಾಕಂದ್ರೆ ಮೂವರು ಕೂಡ ದೊಡ್ಡ ನಾಯಕರಿದ್ದಾರೆ, ಅವರವರದ ವಾದವನ್ನ ಅವ್ರ ಮುಂದೆ ಇಡ್ಲಿಕ್ಕಿದ್ದಾರೆ. ಸಭೆಯಲ್ಲಿ ಮೇಲ್ನೋಟಕ್ಕೆ ಒಂದು ಹಂತಕ್ಕೆ ಸರಿ ಹೋದ್ರೂ ಸರಿತಾ ಮತ್ತೆ ಈ ಸಂಘರ್ಷ ಮುಂದುವರಿಯುವಂತ ಸಾಧ್ಯತೆ ಇರುತ್ತೆ.
ಈ ಕಾರಣಕ್ಕಾಗಿ ಶತಾಯಗತಾಯ ಇದನ್ನು ಸರಿಪಡಿಸಲೇಬೇಕು ಅಂತ ಒಂದು ಪ್ರಯತ್ನದಲ್ಲಿ ನಾಯಕರಿದ್ರು. ಇದು ಇವತ್ತಿಗೆ ಮುಗಿದೇ ಹೋದ್ರೆ ಇದು ದೆಹಲಿ ಅಂಗಳದವರೆಗೂ ಕೂಡ ಹೋಗುವಂತ ಲಕ್ಷಣ ಇದೆ. ಯಾಕಂದ್ರೆ ಮೂವರು ಕೂಡ ತಮ್ಮ ತಮ್ಮ ಒಂದು ವಿಚಾರವಾಗಿಯೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿಯ ವಾಗ್ವಾದ ಆಗ್ತಾ ಇದೆ, ಜಾತಿಗಳು ಸಹಿತ ನಡುವೆ ಬಂದಿದ್ದಾವೆ, ಜಾತಿ ವಿಚಾರವನ್ನು ತೆಗೆದು ಮಾತಾಡಿದ್ದಾರೆ, ಚುನಾವಣೆಯಲ್ಲಿ ಸೋಲಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಈಗ ಪ್ರಯತ್ನ ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ಪರಸ್ಪರವಾಗಿ ಏನೇನು ಮಾತಾಡಿದ್ರು ಅದೇ ವಿಚಾರವನ್ನು ಇಟ್ಕೊಂಡು ಮತ್ತೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕುರುಕ್ಷೇತ್ರನೇ ನಡೆಯುವಂತಹ ಲಕ್ಷಣಗಳು ಕೂಡ ಇದ್ದಾವೆ. ನಾಯಕರ ಎದುರುಗಡೆಯಲ್ಲಿ, ಪಕ್ಷದ ನಾಯಕರ ಎದುರಿನಲ್ಲಿಯೇ ಅವರ ವಾಗ್ವಾದ ಮತ್ತೆ ಮುಂದುವರಿಯುವಂತ ಲಕ್ಷಣ ಇದೆ. ಅದೆಲ್ಲವನ್ನೂ ಕೂಡ ಮೀರಿ ಈ ಸಮಸ್ಯೆಯನ್ನ ಸರಿಪಡಿಸುವಂತ ಪ್ರಯತ್ನದಲ್ಲಿ ನಾಯಕರಿದ್ದಾರೆ. ಇವತ್ತಿನ ಸಭೆ ನಡೆದ ಮೇಲೆ ಗೊತ್ತಾಗತ್ತೆ ಮುಂದೆ ಏನಾಗಬಹುದು ಅನ್ನೋಂಥ ವಿಚಾರ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.